ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಗೆ ಸಚಿವ ಸ್ಥಾನ ಕೊಡಬೇಕಿಲ್ಲ, ಅನಿವಾರ್ಯತೆಯಾಗಿತ್ತೆ, ತಮ್ಮ ಸಾಮರ್ಥ್ಯಕ್ಕೆ ಸಿಕ್ಕಿದ್ದು ಜಿಲ್ಲೆಯಲ್ಲಿ ಎರಡೆರಡು ರೀತಿ ಇದು ಮಾಡ್ತಾ ಇದ್ದಾರೆ. ಇದನ್ನು ನಾನು ವಿಶ್ಲೇಷಣೆ ಮಾಡೋಕ್ಕಿಂತ ನೀವೇ ವಿಶ್ಲೇಷಣೆ ಮಾಡಿ ಬರೆದ್ಬಿಟ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ಕೊತೀನಿ. ಸರ್, ಈಗ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಬೆಳಗಾವಿ ಜಿಲ್ಲೆಯ ನಾಯಕರ ಸಭೆ ಕರೆದಿದ್ರು. ಯಾವ ರೀತಿಯ ಒಂದು ಸಲಹೆಗಳನ್ನು ಕೊಟ್ಟರು, ಸೂಚನೆಗಳನ್ನು ಕೊಟ್ಟರು? ಒಟ್ಟಾಗಿ ಹೋಗಬೇಕು, ಒಂದಾಗಿ ಹೋಗಬೇಕು, ಮನಸ್ತಾಪಗಳು ಇರಬಾರ್ದು. 2028ಕ್ಕೆ ಪಕ್ಷ ಪುನಃ ಅಧಿಕಾರಕ್ಕೆ ಬರಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಕಾರ್ಯಕರ್ತರು ಒಟ್ಟಾಗಿ ಹೋಗಬೇಕು, ಒಂದಾಗಿ ಹೋಗಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಕಾರ್ಯಗಳನ್ನು ಮಾಡಬೇಕು, ಒಮ್ಮನಸ್ಸಿನಿಂದ ಹೋಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಬೇಕು. ಖಾತೆಗಳ ಬಗ್ಗೆ ಚರ್ಚೆ ಮಾಡಬಾರ್ದು. ಯಾವುದೇ ಖಾತೆಗಳಿದ್ದರೂ ಕೂಡ ಅದನ್ನು ಯಾರು ಚೆನ್ನಾಗಿ ನಿರ್ವಹಿಸ್ತಾರೋ ಆ ಖಾತೆಗೆ ಬೆಲೆ ಬರುತ್ತೆ. ಸರ್, ಈಗ ಮಹಿಳಾ ಸಚಿವರು ಇಲ್ಲ, ಯಾವಾಗ ತುಂಬಿಕೊಂಡ್ರಿ? ಬಹುತೇಕ ಬಹಳ ಬೇಗನೆ ಅದನ್ನು ಭರ್ತಿ ಮಾಡುವಂಥದ್ರಲ್ಲಿ ಚಿಂತನೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ. ಸ್ಪೀಕರ್ ಅವ್ರನ್ನ ಕಿತ್ತೋಗಿದ್ರು, ಬಿಜೆಪಿ ಗುಂಡ ವರ್ತನೆ ಮಾಡಿ ಅಂತ ಆರೋಪ ಮಾಡ್ತಾರೆ. ಯಾರು? ಅಶೋಕ್ ಅವ್ರು ಮಾಡಿದ್ದಾರೆ. ಭೋಜೇಗೌಡರದ್ದು ಏನೇನಾಗಿತ್ತು? ಏನಿದ್ರು ಭೋಜೇಗೌಡರು? ಯಾವ ಥರದ್ದು? ನನ್ನ ಮುಂದ್ಗಡೆ ಕಿತ್ಕೊಂಡು ರಾಜೀನಾಮೆ ಕೊಡಪ್ಪಾನಿ ಅಂತ ಹೇಳಿದ್ರು. ಅದು ನೋಡಿ, ಈ ರೀತಿ ಯಾವಾಗೂ ಆಗಿರ್ಲಿಲ್ಲ ಅಂತ ಯಾರು? ಹೊರಟವರೇ ಹೇಳಿದ್ದಾರೆ. ನಾನು ಹೊರಟರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸ್ವತಃ ಅವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದಾರೆ, ಅವರು ಮುಖ್ಯಮಂತ್ರಿಗಳ ಕಡೆಯಿಂದ ಸತ್ಕಾರ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಗೌರವಯುತವಾಗಿ ಅದನ್ನು ಸ್ಥಾನವನ್ನು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ನಾನು ಮಾಧ್ಯಮದ ಮುಖಾಂತರ ನೋಡಿದೆ. ಆಂತರಿಕ ವಿಚಾರ ಬಗ್ಗೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಕ್ಕಂಥದ್ದು ಅದು ಸರಿನೂ ಅಲ್ಲ. ಬರ ಅಧ್ಯಯನ ಪರಿಸ್ಥಿತಿಯನ್ನು ಮಾಡೋಕೆ ಬರ್ತಿದ್ದಾರೆ, ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಕಡೆ ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ಮಾಡಬೇಕಾಗುತ್ತೆ, ಅವ್ರ ಕರ್ತವ್ಯ ಅದು. ವಿರೋಧ ಪಕ್ಷವಾಗಿ ಹೋಗಬೇಕಾಗುತ್ತೆ, ತಿರುಗಬೇಕಾಗುತ್ತೆ, ನೋಡಬೇಕಾಗುತ್ತೆ, ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಗಮನ ಸೆಳೆಯಬೇಕಾಗುತ್ತೆ. ಅವ್ರ ಜವಾಬ್ದಾರಿ. ಮತ್ತೇನು ಹಾಸ್ಕೊಂಡು ಮನ್ಕೊಳಕ್ಕಿದ್ದಾರೆ ವಿರೋಧ ಪಕ್ಷ. ಈಗ 136 ಶಾಸಕರು ಇರುವಂತ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಟೇಕಪ್ ಆಗ್ತಾ ಇಲ್ಲ ಅನ್ನೋಂಥದ್ದು. ನಾಯಕತ್ವ ಬದಲಾವಣೆ ಆಯ್ತು, ಈಗ ಸಚಿವ ಸಂಪುಟ ವಿಸ್ತರಣೆ, ಖಾತೆ ವಿಸ್ತರಣೆ ಇದರಲ್ಲಿ ಹೋಗ್ತಾ ಇದೆ. ಜೊತೆಗೆ ನೆರೆ ಒಂದ್ ಕಡೆ ನೆರೆ ಇದೆ, ಒಂದ್ ಕಡೆ ಬರ ಇರುವಂತದ್ದು. ಹಂಗಾಗಿ ಎಲ್ಲೋ ಒಂದ್ ಕಡೆ ಸರಿಯಾಗಿ ಟೇಕಪ್ ಆಗ್ತಾ ಇಲ್ಲ, ಇದರಲ್ಲೇನೆ ಕಾಳ ಕಳಿತಿದ್ದಾರೆ ಅನ್ನೋದು ಯಾರು ಹೇಳ್ತಾರೆ? ಚರ್ಚೆ ಆಗ್ತಿದೆ ಸರ್, ಬಿಜೆಪಿ ಆರಂಭ ಮಾಡ್ತಿದ್ದಾರೆ. ಚರ್ಚೆ ಆಗುತ್ತೆ ರೀ. ಅವರು ವಿರೋಧ ಪಕ್ಷದವ್ರು ಚರ್ಚೆ ಮಾಡಲೇಬೇಕು. ಜೀವಂತವಾಗಿ ಉಳಿಬೇಕಾದ್ರೆ ಅವ್ರು ಚರ್ಚೆ ಮಾಡಬೇಕು, ಇಲ್ಲಂದ್ರೆ ಅವರು ಕೋಮಕ್ಕೆ ಹೋಗ್ತಾರೆ. ಚರ್ಚೆ ಮಾಡಬೇಕಾಗುತ್ತೆ. ವಿರೋಧ ಪಕ್ಷ ಜೀವಂತವಾಗಿ ಇಡಬೇಕಾದ್ರೆ ಮತ್ತು ಅವರು ಇದನ್ನು ಮಾಡದೆ ಹೋದರೆ 28ಕ್ಕೆ ವಿರೋಧ ಪಕ್ಷದಲ್ಲೂ ಕೊಡೋಕೆ ಅವ್ರಿಗೆ ಅವಕಾಶ ಇರಲ್ಲ. ಬೇರೆ ಯಾರಾದರೂ ಬರ್ಬೋದು. ಮತ್ತೆ ಅಟ್ಲೀಸ್ಟು 28ಕ್ಕೆ ವಿರೋಧ ಪಕ್ಷ ಸ್ಥಾನಗಳಾದರೂ ಕಾಯ್ಕೋಬೇಕಲ್ಲ ಅವರು.